ಹಾಯ್ ಹಲೋ ಗಾಯ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮೈಸೂರು ವಿ4 ರೈಡರ್. ಇವತ್ತೇನಪ್ಪ ಅಂತಂದರೆ, ಇವತ್ತು ತುಂಬ ದಿನಗಳಾದಮೇಲೆ ಊಬರಲ್ಲಿ ರೌಂಡ್ ಟ್ರಿಪ್ಪು ಇಂಟರ್ಸಿಟಿ ಕೊಟ್ಟಿದ್ದಾರೆ. ಸೊ ಎಲ್ಲಿಗಪ್ಪ ಅಂತ ಅಂದರೆ ಭೂವರನಾಥ ಟೆಂಪಲ್ ಅಂತ. ಸೊ ಇಲ್ಲೇ ಕೇರ್ಪೇಟೆ ಹತ್ರ. ಸೊ ಹೋಗ್ತಾ ಇದ್ದೀವಿ ಈಗ. ಸೊ ಈಗ KRS ಮೇಲೆ ಹೋಗಬೇಕು. KRS ಬ್ಯಾಕ್ವಾರ್ಡ್ರ್ ಕಡೆಯಿಂದ ಹೊಂಟೋಗೋಣ. ಗಾಯ್ಸ್, ಊಬರಲ್ಲಿ ಡ್ಯೂಟಿಗಳು ಚೆನ್ನಾಗಿ ಬರಬೇಕು ಅಂತಂದರೆ ರೇಟಿಂಗ್ಸ್ನ ಚೆನ್ನಾಗಿ ಇಟ್ಕೋಬೇಕು. ಆಮೇಲೆ 6 ತಿಂಗಳು ಗಂಟೆ ಇಂಟರ್ಸಿಟಿ ಓಪನ್ ಆಗಲ್ಲ. ಇಂಟರ್ಸಿಟಿ ಸೊ ಗೈಸ್, ಇದು ವೇಣುಗೋಪಾಲ ಟೆಂಪಲ್ ಇದೆಯಲ್ಲ ಬ್ಯಾಕ್ ವಾಟರಲ್ಲಿ, ಸೊ ಅದೇ ಥರ ಇರೋದು ಈ ಟೆಂಪಲ್ವೇ. ತುಂಬ ಚೆನ್ನಾಗಿದೆ. ಇನ್ನೂ ಇನಾಗ್ರೇಷನ್ ಎಲ್ಲ ಚೆನ್ನಾಗಿ ರೆಡಿ ಮಾಡ್ತಾ ಇದ್ದಾರೆ ಇನ್ನೂ. ಸೊ ಬನ್ನಿ ಅಲ್ಲಿ ಹೋಗೋಣ. ಈಗ ಎಲ್ಲಪ್ಪ ಇದ್ದೀವಿ ಅಂತಂದರೆ KRS ರೋಡಲ್ಲಿ ಹೋಗ್ತಾ ಇದ್ದೀವಿ. KRS ಅಲ್ಲಿ ಹೋಗ್ಬಿಟ್ಟು ಬ್ಯಾಕ್ ವಾಟರ್ ಕಡೆಯಿಂದ ಹೊಂಟೋದ್ರೆ ಸೊ ನಮ್ಗೆ ಹತ್ರ ಆಗುತ್ತೆ. ಸೊ ಕರೆಕ್ಟಾಗಿ 40 ಕಿಲೋಮೀಟರ್ ತೋರಿಸ್ತಿದೆ. ಸೊ ಗೈಸ್, ಮೈಸೂರಲ್ಲಿ 3-4 ದಿನದಿಂದ ಮಳೆ ಬರ್ತಿದೆ. ಅದರಿಂದ ನೇಚರ್ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಿದೆ. ವೆದರ್ ಸೂಪರ್ ಆಗಿದೆ. ಈಗ ಸೇತುವೆ ಮೇಲೆ ಹೋಗ್ತಾ ಇದ್ದೀವಿ. ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಲಿ ಹಿಡಿಯುತ್ತೆ. ಈ ಬ್ಯಾಕ್ ವಾಟರ್ ರೋಡ್ ತುಂಬ ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ. ಯಾಕಪ್ಪ ಅಂತಂದರೆ ಎಲ್ಲರೂ ಹೋಗ್ಬೇಕಾದ್ರೆ ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಆ ಥರ ಸ್ಟ್ರೈಟ್ ರೋಡ್ ಮೇನ್ ರೋಡಲ್ಲಿ ಹೊಂಟೋಗ್ತಾರೆ. ಸೊ ಇಲ್ಲಿ ಬಂದರೆ ಸ್ವಲ್ಪ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಬ್ಯಾಕ್ ವಾಟರ್ ವೀಡಿಯೋ ಎಲ್ಲ ಮಾಡೋಕ್ಕೆ, ಫೋಟೋಗ್ರಫಿ ಎಲ್ಲ ಮಾಡೋಕ್ಕೆ ಚೆನ್ನಾಗಿದೆ ಈ ರೋಡಲ್ಲಿ. ಸೊ ಬನ್ನಿ, ಈ ರೋಡ್ನ ಎಂಜಾಯ್ ಮಾಡ್ಕೊಂಡು ಹೋಗೋಣ. ಈ ಸೇತುವೆ ಸನ್ಸೆಟ್ ವ್ಯೂ ಪಾಯಿಂಟು. ಇಲ್ಲಿಂದ ವ್ಯೂ ನೋಡಿದ್ರೆ ಸಖತ್ತಾಗಿ ಕಾಣಿಸುತ್ತೆ ಅಂದ್ಕೊಳ್ಳಿ. ಸೊ ನೆಕ್ಸ್ಟ್ ಎಲ್ಲರೂ ಬರ್ಬೇಕಾದ್ರೆ ನೀವೆಲ್ಲ ಈ ರೋಡಲ್ಲೇ ಬಂದ್ಬಿಡಿ. ತುಂಬ ಸಖತ್ತಾಗಿದೆ ಅಂದ್ಕೊಳ್ಳಿ. ಈ ರೋಡಲ್ಲಿ ಆಲ್ಮೋಸ್ಟ್ ಎಲ್ಲ ಕಪಲ್ಸ್ಗಳು ಕಾಣಿಸ್ತಾರೆ. ಯಾಕಪ್ಪ ಅಂತಂದರೆ ಫುಲ್ ಪೀಸ್ ಮಾಡೋಕ್ಕೆ ಚೆನ್ನಾಗೈತೆ ಈ ಜಾಗ. ಸೊ ಆಲ್ಮೋಸ್ಟ್ ಎಲ್ಲ ಕಪಲ್ಸ್ ಕಾಣಿಸ್ತಾ ಇರುತ್ತೆ. ಇಲ್ಲಿ ಎಲ್ಲ ಟ್ರೈನಿಂಗ್ ಸೆಂಟ್ರ್ ಇದೆ. ಸೊ ಈಗ ಒಂದು ರೆಸಾರ್ಟ್ ಬೇರೆ ಮಾಡ್ತಿದ್ದಾರೆ ಈಗ ಬ್ಯಾಕ್ ವಾಟರಲ್ಲಿ. ಸೊ ಅದೇನು ಮಾಡಬೇಕು ಅಂತ ಇದ್ದಾರೆ ಗೊತ್ತಿಲ್ಲ. ನೋಡಿ, ನೀರು ಬ್ಯಾಕ್ ವಾಟರ್ ವ್ಯೂ ಕಾಣಿಸ್ತೈತೆ, ನೀರೆಲ್ಲ. ಆಗದೆ ವೇಣುಗೋಪಾಲ ಸ್ವಾಮಿ ಟೆಂಪಲು ಕಾಣಿಸ್ತಿದೆ. ಸೊ ಗೈಸ್, ಫೈನಲಿ ರೀಚ್ ಆಗಿದ್ದೀವಿ ಲೊಕೇಶನ್ಗೆ. ಸೊ ಇದೇ ನೋಡಿ, ಭೂವರನಾಥ ಟೆಂಪಲ್. ಸೊ ಕಸ್ಟಮರು ಹಿಡಿತಿದ್ದಾರೆ ನೋಡಿ. 3 ಜನ ಬಂದಿದ್ದರು. ಸೊ ಕಸ್ಟಮರು ಅಲ್ಲಿ ನೋಡಿ, ಪಾಪ ಇವ್ರಿಗೆ ಸ್ವಲ್ಪ ನಡೆಯೋಕೆ ಆಗ್ತೀನಂತೆ. ಓಕೆ, ನಾವು ಈಗ ಪಾರ್ಕಿಂಗ್ ಹಾಕ್ಬಿಟ್ಟು ನಾವು ಒಂದು ರೌಂಡ್ ಹೊಡಿಗೆ ಹೋಗ್ಬಿಟ್ಟು ವೀಡಿಯೋ ಎಲ್ಲ ಮಾಡ್ಕೊಂಬರೋಣ. ಸೊ ನಿಮಗೂ ಎಲ್ಲ ತೋರಿಸ್ಬೇಕಲ್ಲ. ಸೊ ಇನಾಗ್ರೇಷನ್ ಮಾಡ್ತಿದ್ದಾರೆ. ಇದು ಓಪನ್ ಮೇಯ್ನ್ ಓಪನ್ ಬಂದು ಇಲ್ಲೇನೆ ಇದ್ದು. ಸೊ ಈಗೆಲ್ಲ ಕಲ್ಲೆಲ್ಲ ಹಾಕ್ಬಿಟ್ಟು ಈಗೆಲ್ಲ ರೆಡಿ ಮಾಡ್ತಿದ್ದಾರೆ. ಸೊ ಸೇಮು ಬ್ಯಾಕ್ ವಾಟರ್ ಮಾಡ್ತಿದ್ದಾರಲ್ಲ, ವೇಣುಗೋಪಾಲ ಸ್ವಾಮಿ ಟೆಂಪಲ್ ಇದೆಯಲ್ಲ, ಸೇಮ್ ಅದೇ ಥರ ಮಾಡ್ತಾಯಿದ್ದಾರೆ. ಸೊ ಬನ್ನಿ, ನಾವು ಪಾರ್ಕಿಂಗ್ ಮಾಡಿಬಿಟ್ಟು ಹೊಡಿಗೆ ಹೋಗ್ಬಿಟ್ಟು ಬರೋಣ. ಸೊ ಗೈಸ್, ಕಲ್ಲೆಲ್ಲನೂ ಕೆತ್ತಿ ಮಡಗಿದಾರೋ ಇಲ್ಲ ತಂದು ಮಡಗಿದಾರೋ ಗೊತ್ತಿಲ್ಲ. ಸೊ ನಮ್ಮ ಪಾರ್ಕಿಂಗ್ ನಮ್ಮ ಗಾಡಿ ನಿಂತಿದೆ. ಸೊ ಬನ್ನಿ ಒಳಗೆ ಹೋಗೋಣ. ಹೊರಗಡೆ ಹೋಗ್ಬಿಟ್ಟು ಇಲ್ಲೂ ಬ್ಯಾಕ್ ವಾಟರ್ ಥರನೇ ನೀರಿದೆ, ಬನ್ನಿ ನೋಡೋಣ. ಗೈಸ್, ಇಲ್ಲಿ ವ್ಯೂ ಮಾತ್ರ ಸಖತ್ತಾಗಿದೆ ಅಂದ್ಕೊಳ್ಳಿ. ಸೊ ಟೆಂಪಲ್ ಬರದೆ ಹೋದರೂ ಈ ವ್ಯೂ ನೋಡೋಕ್ಕಾದ್ರೂ ಬರಲೇಬೇಕು ನೀವು. ಸೂಪರಾಗಿ ಕಾಣಿಸ್ತಿದೆ ಅಂದ್ಕೊಳ್ಳಿ. ಸೊ ಗೈಸ್, ಇದೇ ಎಂಟ್ರಿ ನೋಡಿ. ಎಲ್ಲ ಸ್ಲಿಪ್ಪರೆಲ್ಲ ಬಿಟ್ಬಿಟ್ಟು ಇಲ್ಲೇ ಹೋಗಿದ್ದಾರೆ. ಸೊ ಬನ್ನಿ ನಾವು ಒಳಗೆ ಹೋಗೋಣ. ಸೊ ಗೈಸ್, ಎಂಟ್ರಿ ಆಗಿದ್ದೀವಿ ಸೊ ಟೆಂಪಲ್ಗೆ. ಸೊ ಇಲ್ಲಿ ಏನಪ್ಪ ಅಂದರೆ ವಿಶೇಷತೆ ನಿಮ್ಗೆ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ಕಲ್ ಮೇಲೆ ಕಲ್ಲೆಲ್ಲ ಜೋಡಿಸಿದ್ದಾರೆ. ಸೊ ಈ ಥರ ಜೋಡಿಸಿದ್ರೆ ಏನಪ್ಪ ಅಂತಂದರೆ ಮನೆ ಕಟ್ಟೋ ಥರ ಅಂತೆ. ಸೊ ನಮಗೆ ಎಷ್ಟು ಅಫ್ಟಿಯರ್ ಬೇಕು ಬಿಲ್ಡಿಂಗು, ಅಷ್ಟು ಅಫ್ಟಿಯರ್ ಥರ ಅಷ್ಟು ಕಲ್ಲು ಮಡಗಿದ್ರೆ ಆ ಥರ ಮನೆ ಕಟ್ತೀವಿ ಅಂತ ಇದು ನಂಬಿಕೆ. ಇಲ್ಲಿ ಇಟ್ಕೆಗಳನ್ನೆಲ್ಲ ಈ ಥರ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಸೊ ಮನೆ ಕಟ್ಟುವಾಗ ಸ್ಟಾರ್ಟಿಂಗ್ ಎಲ್ಲ ಬಂದು ಇಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ತಗೋಗ್ತಾರೆ ಇಟ್ಕೆನ ಅಲ್ಲಿ ಇಟ್ಟರೆ ಒಳ್ಳೆಯದಾಗುತ್ತೆ ಅಂತ, ಚೆನ್ನಾಗಿ ಮನೆ ಚೆನ್ನಾಗಿ ಬರುತ್ತೆ ಅಂತ ನಂಬಿಕೆ. ಸೊ ಗೈಸ್, ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಮೊಬೈಲು ವಿಡಿಯೋಗ್ರಫಿ ಎಲ್ಲ ಅಲೋ ಇಲ್ಲ. ಸೊ ಇಲ್ಲಿಂದನೇ ಒಂದು ಸಲ ತೋರಿಸ್ತೀನಿ ಕ್ಯಾಮ್ರಕ್ಕೆ. ಕಾಣಿಸಿದ್ರೆ ನೋಡ್ಕೊಳ್ಳಿ, ಕಾಣಿಸಿಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡಿ. 5 minutes later. ಸೊ ಗೈಸ್, ದರ್ಶನ ಎಲ್ಲ ಮುಗೀತು. ಅಲ್ಲಿ ವಿಡಿಯೋ ಎಲ್ಲ ಮಾಡ್ಕೊಳ್ಳೋಂಗಿಲ್ಲ.
ಸೊ ಅದಕ್ಕೋಸ್ಕರ ವೀಡಿಯೋ ಮಾಡಲಿಲ್ಲ. ಸೊ ಬನ್ನಿ ಈಗ ಊಟಕ್ಕೆ ಹೋಗೋಣ. ಸೊ ಇಲ್ಲಿ ಯಾವಾಗಲೂ ಊಟ ಕೊಡ್ತಾ ಇರ್ತಾರೆ. ಸೊ ಪ್ರಸಾದ ಇಸ್ಕೊಂಡಿದ್ದೀನಿ. ಸೊ ಈಗ ಊಟ ಮಾಡಿಕೊಂಡು ಸೊ ಕಸ್ಟಮರ್ ಫೋನ್ ಮಾಡಿದ್ರು, ಎಲ್ಲ ಮುಗೀತಂತೆ. ಸೊ ಈಗ ಕಸ್ಟಮರ್ ಕರ್ಕೊಂಡು ಮನೆಗೆ ಹೋಗೋದೆ. ಓಕೆ ಫ್ರೆಂಡ್ಸ್, ಬಾಯ್.